ನೀವು ಜಾತಿ ಮೇಲೆ ಕೋದ್ರ ಮೇಲೆ ಇದನ್ನು ಮಾಡ್ಕೋತೋದ್ರೆ ನೋಡ್ರಿ ಹಿಂದುಳಿದ ವರ್ಗದವ್ರಿಗೆ ಇವತ್ತು ಒಂದು ಈ ರೀತಿ ಆಯ್ತು. ಪಾಪ ಅವ್ರಿಗೆ ಏನೈತಿ ಪರಿಸ್ಥಿತಿ. ಆ ಹೆಣ್ಮಗಳು ತಾನು ಲಗ್ನ ಆಗಲಾರ್ದೆ ತನ್ನ ತಂಗಿನ ಲಗ್ನ ಮಾಡಿ ಒಂದು ಸಣ್ಣ ಹುಡುಗಿ ಅಕ್ಕಿನೂ ಏನು ದೊಡ್ಡಕ್ಕೆ ಅಲ್ಲ. ಈಗ ಅವ್ರಿಗೇನು ರಕ್ಷಣೆ ಬರೀ ಬಂದರು, ಹೋಮ್ ಮಿನಿಸ್ಟ್ರಿಲಿ ಬಂದರು, ಸಾಂತ್ವನ ಹೇಳಿದ್ರು, ಹೋಗಿಬಿಟ್ರು. ಒಂದು ಮನೆ ಕೊಡ್ತೀನಿ, ಒಂದು ಮನೆ ಪರಿಹಾರ ಅಲ್ಲದೆ ಅವರ ಜೀವನ ಭದ್ರತೆ ಬೇಕಲ್ಲ. ಈಗ ಅವ್ರ ಮನೆಯಾಗ ಒಬ್ರು ಏನು ಪಾಪ ಇನ್ನೊಂದು ಹುಡುಗಿ ಆಕಿ ಇದು ಸುಸೈಡ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ಇದೆಲ್ಲ ಸೀರಿಯಸ್ ಐತ್ರಿ. ಅದಕ್ಕೆ ಇಲ್ಲ ಇರ್ಲಾಕ್ ಮನೆ ಕೊಡೋದು ಮನೆ ಅಂತೂ ರಗಡದ ಮನೆದ ಪರಿಹಾರ ಅಲ್ರಿ. ಅವ್ರಿಗೊಂದು ಇದೇ ರೀತಿ ಅದು ಹೆಣ್ಮಕ್ಳು ಸುರಕ್ಷತೆ ಅಲ್ಲ. ಇದನ್ನು ನಾವು ವಿಚಾರ ಮಾಡೋದು. ನಾವೇನೇ ಇಲ್ಲ ರಾಜಕೀಯಕ್ಕೆ ಮಾಡಕ್ಕೆ ಬಂದಿಲ್ಲ. ನೇರ ಮಟ್ಟಿದ್ರಾಗ ಬಂದರು, ಇದ್ರಾಗ ಬಂದಿಲ್ಲ. ಇವೆಲ್ಲ ಚರ್ಚೆ ಆಗ್ತಾವೆ. ಯಾರ್ದವ್ರು ನೋಡ್ರಿ, ಹಿಂದೂ ಮಾಡಿದ್ರು ತಪ್ಪನೇ, ಮುಸ್ಲಿಂ ಮಾಡಿದ್ರು ತಪ್ಪೇ. ನಾವೇನು ಒಂದು ಕೋಮಿನ ವಿರುದ್ಧನೇ ಇವು ಬಂದರು ತನ್ನಂಥದ್ದಲ್ಲ. ಅದು ಒಟ್ಟಾರೆ ಸುರಕ್ಷತೆ ಅನ್ನುವಂಥದ್ದು ಇವತ್ತು ಕರ್ನಾಟಕದಲ್ಲಿ ಹೆಣ್ಣುಮಕ್ಕಳಿಗಿಲ್ಲ. ಈ ಸರ್ಕಾರ ಜಾತಿಯ ಆಧಾರದ ಮೇಲೆ ಪ್ರಕರಣಗಳನ್ನು ಇದು ಮಾಡ್ಲಕ್ಕತ್ತದ. ಇವತ್ತು ಎಲ್ಲರೂ ಜಾತ್ಯತೀತ ಅಂದ್ರೆ ಎಲ್ಲ ಸಮುದಾಯದವ್ರದ ರಕ್ಷಣೆ ಕೊಡಬೇಕಲ್ಲ. ಅದಕ್ಕಿದ್ದಂಥ ಇಂಟ್ರೆಸ್ಟ್ ಇದಕ್ಕಿಲ್ಲ, ಇದಕ್ಕಿದ್ದಂಥ ಇದನ್ನು ಈಗ ಇಷ್ಟೆಲ್ಲ ಕ್ರಮ ತೊಗೊಂಡ್ರಲ್ಲ. ಈಗ ಅದನ್ನೇ ಮೊದಲೇ ನೀವು ಮೂಲ ಅಂದ್ರೆ ಎಲ್ಲರೂ ಹೇಳೋದು ಹುಬ್ಳಿ ಧಾರವಾಡದಾಗ ಗಾಂಜಾ ಅಫೀಮ್ ಇದನ್ನು ನೀವು ಇದು ಮಾಡಿರಿ ಸಂಪೂರ್ಣವಾಗಿ. ಇಲ್ಲಕಂದ್ರೆ ಇಡೀ ಯೋಜನಾಂಗನೇ ಹಾಳಾಗಿ ಹೋಗ್ತದೆ. ಇವತ್ತು ಬೆಂಗಳೂರಿನಾಗ ಏನಾಗ್ಲಕ್ಕತ್ತದ ಸರ್? ಇವಾಗ ಬರೀ ಪೊಲೀಸ್ ಅಧಿಕಾರಿಗಳು ಅಷ್ಟೇ ಅದನ್ನ ಮಾಡಬೇಕು ಅಥವಾ ಜನಪ್ರತಿನಿಧಿಗಳು ಕೈ ಜೋಡಿಸ್ಬೇಕು? ಜನಪ್ರತಿನಿಧಿಗಳ ಮೇಲಿನ ದೊಡ್ಡ ಜವಾಬ್ದಾರಿ ಐತ್ರಿ. ಬರೀ ಪೊಲೀಸರು ಮಾಡ್ಲಿಕ್ಕೆ ಆಗೋದಿಲ್ಲ. ಪೊಲೀಸರು ಫ್ರೀ ಹ್ಯಾಂಡ್ ಕೊಡಬೇಕು. ತಮ್ಮ ವಾರ್ಡ್ನಲ್ಲಿ ಕಾರ್ಪೊರೇಟ್ಗಳು ಇರ್ತಾವೆ. ತಮ್ಮ ವಾರ್ಡ್ನಾಗ ಏನು ನಡೀತದೆ ಕಾರ್ಪೊರೇಟ್ ಗೊತ್ತಿದ್ದೇ ಇರ್ತದೆ. ಪೊಲೀಸ್ ನೋಡ್ರಿ, ಕಾರ್ಪೊರೇಟರ್ದು ಒಂದು ಇತಿಮಿತಿ ಇದೆ. ಅವರು ಡೆವಲಪ್ಮೆಂಟ್ದು ನೋಡ್ತಾರೆ. ಇವು ಯಾವ ವೈಯಕ್ತಿಕ ಈಗ ಒಮ್ಮೆ ಏನಾಗ್ತದೆ, ಇವು ಇಂಥ ಘಟನೆಗಳಾದ್ಮ್ಯಾಗೇ ಇದು ಗಂಭೀರತೆ ತಗೋತೈತೆ. ಯಾರೋ ಲವ್ ಮಾಡ್ತಾರೆ ಅಂದ್ಕೊಂಡೆ ನೀವು ಕೇಳೋಂತಾರೆ. ನಾಳೆ ಕಾರ್ಪೊರೇಟರ್ ಬಿಟ್ಟು ಇದನ್ನು ಮಾಡ್ಕೋತಾರೆ ಹೇಳೋಕ್ಕಾಗೋದಿಲ್ಲ. ಕಾನೂನಾತ್ಮಕವಾಗಿ ಈ ಗಾಂಜಾ ಮುಂದೆ ಇದು ಮಾಡಿದ್ರಂದ್ರೆ ಈಗ ಅವ್ನ ಎಸೆದಾಗ ಏನು ಮಾಡ್ತಾನೋ ಅವನಿಗೆ ಖಬರ್ ಇರೋದಿಲ್ಲ ಮೈ ಮೇಲೆ. ಮತ್ತೊಂದಲ್ಲಿ ಸ್ಟ್ಯಾಬಿಂಗ್ ಮಾಡಿ ಅಲ್ಲರಿ ಈಗ ದಾವಣಗೆರೆಗೆ ಹೋಗಿ ಅವನಿಗೆ ಏನೋ ಅದು ಗುಂಗು ಇಳಿತಾನ ಅವ್ನಿಗೆ ಗೊತ್ತೇ ಆಗೋದಿಲ್ಲ ತಾ ಏನು ಮಾಡಕತ್ತೀವಿ. ಅದು ಮೂಲ ಅಂದ್ರೆ ಅದನ್ನೇ ನೀವು ಇದು ಮಾಡಿರಿ. ಅದನ್ನು ಯಾರು ಅದಾರ ಅವ್ರ ಕಡೆ ಮಾಮೂಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ ಎಟ್ಟು ಬರ್ತದೆ. ಅಂಥ ಅಧಿಕಾರಿಗಳನ್ನ ತಂದು ಹಾಕಿರ್ತಾರೆ. ಎಲ್ಲ ಲೂಸ್ ಬಿಡಬೇಕು, ತಿಂಗಳ ನಮಗೆ ತಂದು ಇಟ್ಕೊಡ್ಬೇಕು. ಯಾಕಂದ್ರೆ ಏನಾಗೈತಿ ಇವತ್ತು ಪರಿಸ್ಥಿತಿ, ಗ್ಯಾರಂಟಿ ಕೊಟ್ಟ ಮ್ಯಾಗ MLA ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಉತ್ಪನ್ನ ಕಡಿಮೆ ಆಗೈತಿ. ಯಾವ ಭೂಮಿ ಪೂಜೆ ಇಲ್ಲ, ಯಾವ ಪರ್ಸೆಂಟೇಜ್ ಇಲ್ಲ. ಏನೈತಿ ಈ ಬರೀ ಇಂಥದ್ದೇ ಮಾಡೋದು. ಇಂಥದ್ದು ರೊಕ್ಕ ತಂದು ಕೊಡತ್ತಾರೆ ಪೊಲೀಸರಿಗೆ. ಒಂದೊಂದು ಪೊಲೀಸು ಹುದ್ದೆಗಳು ಒಂದೊಂದಿಗೆ 8 ಕೋಟಿ ರೂಪಾಯಿಗೆ ಲೀಲಾವ್ ಆಗ್ತಾವೆ. ಬೆಂಗಳೂರಿನಾಗ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟರ್ 1 ಕೋಟಿ 2 ಕೋಟಿ ರೂಪಾಯಿ ಲೀಲ್ ಆಗ್ತಾವೆ. ಮತ್ತು ನೀವು ಅವ್ರ ಮ್ಯಾಗ ಹೆಂಗೆ ಒಬ್ಬ MLA ಈಗ ನನ್ನ ಕ್ಷೇತ್ರದಾಗದೀನಿ, ಯಾವ ಪೊಲೀಸ್ ಅಧಿಕಾರದ 1 ರೂಪಾಯಿ ತೊಗೋದಿಲ್ಲ, ಏನೂ ಇಲ್ಲ. ಸರಿಯಾಗಿ ಕೆಲಸ ಮಾಡ್ತಾರವರು. ನಾವೇ ಕೂತು ತಿಂಗಳ 10 ಕೋಟಿ ರೂಪಾಯಿ ಕೊಡೋಪ್ಪ. ನಾ CM ಕೊಡೋದದ, ಹೋಮ್ ಮಿನಿಸ್ಟರ್ ಕೊಡೋದದ ನನಗೆ, ಮತ್ತು ಅಲ್ಲಿ ಲೋಕಲ್ MLA ಕೊಡು ಅಂದ್ರೆ ಮತ್ತು ಅವರು ಗಾಂಜಾನೂ ಬಿಡಬೇಕಾಗ್ತದೆ. ಎಲ್ಲ ಅಕ್ರಮ ವ್ಯವಹಾರಗಳು ಪ್ರಾರಂಭ ಆಗೋದೇ ಈ ಭ್ರಷ್ಟಾಚಾರದಿಂದ. ಈ ಭ್ರಷ್ಟಾಚಾರದಿಂದ ನೀವು ಹೊರಗೆ ಬಂದ್ರೆ ಮಾತ್ರ ಆಡಳಿತ ಕೊಡ್ಲಕ್ಕೆ ಬರ್ತೈತಿ. ಈ ಆಡಳಿತ ನಿಮ್ಗೆ ಕೊಡೋದು ಆಗೋದಿಲ್ಲ. ಪೊಲೀಸರು ಅಂದ್ರೆ ಈಗೇನು ಮಾಡ್ಯಾರ ಅವರು ಬಂದು ಈಗ ಯಾರು ಹೆಣ್ಮಗಳ ಮೇಲೆ ಕ್ರಮ ತೊಗೋಬೇಕಿಲ್ಲ. ನೀವು DCP ಅಂದರೆ SP ತನೂ ಎಲ್ಲ ಸಸ್ಪೆಂಡ್ ಮಾಡಿಬಿಟ್ರಿ. ಸುಮ್ಮನೆ ನೀವು ಅಧಿಕಾರಿಗಳನ್ನ ಯಾರು ಹಾಕಿದವ್ರು ನೀವೇ ಹಾಕ್ತಿರಲಿಲ್ಲ, ಸರ್ಕಾರನೇ. ನಿಮ್ಮ MLAಗಳು ಹೇಳಿ ರೆಕಮೆಂಡೇಶನ್ ಮ್ಯಾಗೆ ಹಾಕ್ತೀರಿ. ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಮಾಡ್ಲಕತ್ತಾರೆ? ಇಂಥ ಅಧಿಕಾರಿಗಳು ಯೋಗ್ಯರಿದ್ರೆ ಅಂದ್ರೆ ಅವಾಗೇ ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು. ನೇಹ ಪ್ರಕರಣದಾಗ ಅವಾಗ ಯಾಕೆ ಸುಮ್ಮ ಕೂತ್ರಿ? ಎಲ್ಲೆದಾರೆ ಜಿಲ್ಲಾ ಉಸ್ತುವಾರಿ ಸಚಿವರು? ಫಸ್ಟಿಗೆ ನಿಮ್ಮವರ ಅಂದರು ಕ್ರಮ ಆಗಲಿಲ್ಲ ಅಂತ, ಆಮೇಲೆ ಅಮಾನತು ಮಾಡಿದ. ಅಮಾನತು ಮಾಡಾದ್ಮೇಲೆ ಕ್ರಮ ಅಂದ್ರೆ ಏನ್ರಿ? ಕ್ರಮ ಅಂದ್ರೆ ಸುರಕ್ಷತೆ ಅಲ್ರಿ. ಅಲ್ಲ ಸುರಕ್ಷತೆ ಯಾರು ಕೊಡ್ಬೇಕು? ನಾವು ದ್ವಂದ್ವದಿಂದ ನೀವು ಹಂಗೆ ಮಾತಾಡಿ, ನೀವು ಅಂದ್ರೆ ಏನು ರಾಜಕೀಯ ಪಾರ್ಟಿ ಮಾತಾಡಂಗೆ ಮಾತಾಡೋದು. ನೀವು ಪತ್ರಕರ್ತರಾಗಿ ಮಾತಾಡಿ, ನೀವು ಪತ್ರಕರ್ತರಾಗಿ ಮಾತಾಡಿ. ನೀವು ಒಂದು ಕಡೆ ಹೋಮ್ ಮಿನಿಸ್ಟರ್ ದೂಡ್ತೀರಿ, ಇನ್ನೊಂದು ಕಡೆ ಪೊಲೀಸರನ್ನ ಅಮಾನತು ಮಾಡಬೇಡ ಅಂತ ಹೇಳ್ತೀರಿ.
ಅಲ್ಲ ಪೊಲೀಸರ ಅನಾಮತ ನೋಡ್ರಿ ಹೌದ್ರಿ, ಮತ್ತೆ ಪೊಲೀಸ್ ವೈಫಲ್ಯ ಅಂದಾಗ ಮತ್ತೆ ಪೊಲೀಸರ ಮೇಲೆ ಕ್ರಮ ತಗೊಳ್ಳೋದು ಯಾರ ಮೇಲೆ ಕ್ರಮ ತಗೋಬೇಕು? ನೋಡ್ರಿ ಯಾರು ಮಾಡಿದ್ರು, ಯಾರು ನೇರವಾಗಿ ಯಾರು ಜವಾಬ್ದಾರಿ ಅದಾರ? ಅವರು ಅಮಾನತು ಆಗಿದ್ದಾರೆ. ಯಾರು ಯಾರು ಅದಾರಲ್ಲ, ಅವ್ರು ಮಾಡಲಿ. ಮತ್ತೆ ಅದೇ ಸರ್, ಮತ್ತೆ ವೈಫಲ್ಯ ಅಂತಿದೆ. ಆ ಸಂದರ್ಭದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋದು. ನೀವೇ ಹೇಳ್ತಾರೆ ಕಾನೂನು ಸುವ್ಯವಸ್ಥೆ ಫ್ರೀ ಹ್ಯಾಂಡ್ ಕೊಟ್ಟೇ ಇಲ್ಲ, ನೀವು ಬರೀ ಸಸ್ಪೆಂಡ್ ಮಾಡೋದು ಒಂದೇ ಫ್ರೀ ಹ್ಯಾಂಡ ನಿಮ್ಮದು. ಮತ್ತೆ ನೀವು ಅದೇ ಅಲ್ಲಿ ನೋಡ್ರಿ, ನೀವು ಕಾನೂನು ಸುವ್ಯವಸ್ಥೆ ಅಂದ್ರೆ ಯಾವಾಗ ನೀವು ಪೊಲೀಸ್ ಇಲಾಖೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ರಾ? ನೀವು ಅವರ ಏನು ಇನ್ವೆಸ್ಟಿಗೇಷನ್ದಾಗ ಯಾಕೆ ಹಸ್ತಕ್ಷೇಪ ಮಾಡ್ತೀರಿ? ನೀವು ಯಾರನ್ನ ಯಾವ ಕುಟುಂಬದ ರಕ್ಷಣೆ ಮಾಡಬೇಕು ಆ ರಕ್ಷಣೆ ಮಾಡ್ತಾ ಇಲ್ಲ. ನೀವು ಮಾಡ್ತಾ ಇರೋದು ಏನು ಮಾಡ್ಲಕತ್ತೀರಿ? ವಿಕ್ಟಿಮ್ಗಳನ್ನ ರಕ್ಷಣೆ ಮಾಡ್ಲಕತ್ತೀರಿ. ಯಾರು ಕೊಲೆ ಮಾಡಿ ಹೋಗ್ತಾರೋ ಅವನ್ನ ನೀವು ಇದು ಮಾಡ್ತಾ ಇದ್ದೀರಿ.